ನೌಕರರ ವಿವಿಧ ಬೇಡಿಕೆ ಈಡೇರಿಸುವಂತೆ ಇಒ ಸಂತೋಷ್ ಬಿರಾದರ್ ಪಾಟೀಲ್ ಭರವಸೆ. ಕುಕನೂರು ಹಾಗೂ ಯಲಬುರ್ಗಾ ತಾಲೂಕಿನ ಕಲ್ಯಾಣ ಕರ್ನಾಟಕದ ಗುತ್ತಿಗೆದಾರ ಸಂಘದ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಆಗ್ರಹಿಸಿ ಗುರುವಾರದಿಂದ ಹಮ್ಮಿಕೊಂಡಿದ್ದ ಧರಣಿ ಸತ್ಯಾಗ್ರಹವನ್ನು ಗುರುವಾರ ಅಧಿಕಾರಿಗಳ ಭರವಸೆಯೊಂದಿಗೆ ಮುಕ್ತಾಯಗೊಳಿಸಿದ್ದಾರೆ. ಸತ್ಯಾಗ್ರಹದಲ್ಲಿ ಜಿಲ್ಲಾಧ್ಯಕ್ಷ ಸಿತ್ತು ಮಣ್ಣಿನವರ ಮಾತನಾಡಿ, ಕಲ್ಯಾಣ ಕರ್ನಾಟಕ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಗುತ್ತಿಗೆದಾರರು ಸರ್ಕಾರದ ನಿಯಮಕ್ಕೆ ಅನುಗುಣವಾಗಿ ಲೈಸೆನ್ಸ್ ಹೊಂದಿದ್ದು, ಜೊತೆಗೆ ಜಿಎಸ್ಟಿ ಕೂಡ ಪಾವತಿ ಮಾಡಲಾಗ್ತಾ ಇದೆ ಎಂದಿದ್ದಾರೆ. ಆದರೆ ಯಲಬುರ್ಗಾ ಮತ್ತು ಕುಕನೂರು ತಾಲೂಕಿನ ಎಸ್ಸಿ ಎಸ್ಟಿ ಗುತ್ತಿಗೆದಾರರಿಗೆ ಕೆಲಸವಿಲ್ಲದೆ ಸಂಕಷ್ಟ ಎದುರಾಗಿದ್ದು, ಈ ಬಗ್ಗೆ ಅಧಿಕಾರಿಗಳಿಗೆ ಮನವರಿಕೆ ಮಾಡಿಕೊಳ್ಳಲು ಬುಧವಾರದಿಂದ ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಳ್ಳಲಾಗಿತ್ತು. ನಮ್ಮ ಮನವಿಗೆ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಸಂತೋಷ್ ಬಿರಾದರ್ ಪಾಟೀಲ್ ಅವರು ಶೀಘ್ರವೇ ನಿಮ್ಮ ಮನವಿಗೆ ಸ್ಪಂದಿಸಲಾಗುತ್ತೆ ಅಂತ ಯಲಬುರ್ಗಾ ಸಿಪಿ ಮೌನೇಶ್ ಹಾಗೂ ಕುಕನೂರು ಪಿಎಸ್ಐ ಟಿ ಗುರುರಾಜ್ ಇವರ ಸಮ್ಮುಖದಲ್ಲಿ ಭರವಸೆ ನೀಡಿದ್ರಿಂದ ಧರಣಿ ಸತ್ಯಾಗ್ರಹ ಹಿಂಪಡೆಯಲಾಗಿದೆ ಅಂತ ಹೇಳಿದ್ರು. ಈ ಸಂದರ್ಭದಲ್ಲಿ ಜೆಡಿಎಸ್ ಕೊಪ್ಪಳ ಜಿಲ್ಲಾ ವಕ್ತಾರ ಮಲ್ಲನಗೌಡ ಕೋನನಗೌಡ, ಗುತ್ತಿಗೆದಾರ ಸಂಘದ ಮಹೇಶ್ ಹಿರೇಮನಿ, ಜಗದೀಶ ಸೂಡಿ, ಶ್ರೀನಿವಾಸ್ ಗದ್ದಿ, ಸಂಗಪ್ಪ ಜೋಗಣವರ್, ನೀಲಪ್ಪ ಬೆಡಕಲ್, ಲಕ್ಷ್ಮಣ ಕಾಳಿ, ದೇವಪ್ಪ ಹರಿಜನ್, ಕಳಕಪ್ಪ ಚಿಲ್ವಾದಿ, ಬಸವರಾಜ್ ಹಾಳಕೇರಿ, ಶಿವಾನಂದ ರಾರಾಳ ಮತ್ತು ಅಂಬಳಿ ಸೇರಿ ಮತ್ತಿತರರು ಹಾಜರಿದ್ದರು. ಪಂಚಯ್ಯ ಹಿರೇಮಠ್, ಕೊಪ್ಪಳ, ರಾಷ್ಟ್ರಕ್ರಾಂತಿ ನ್ಯೂಸ್.